ನಿನ್ನನ್ನು ನಂಬಿ ಈ ಭೂತಾಯಿ ಸೇವೆ ಮಾಡುತ್ತಿರುವ ನನ್ನ ಪತಿ ದೇವರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ರಕ್ಷಣೆ ಮಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಯಪ್ಪ ಯಾವ ನಾಯೋ ಮಾರಾಯ ಅದ ಚೌಡಿ ಮುಂದಿನ ನಾಯಿ ಕಾಣ್ತೈತೋ ಮಾರಾಯ ಅದು ಏನು ಬೆರಿಕೈತಿ ಯಾಕಾಡಿದ ಬತ್ತದು ನಾಯಿ ಎಲ್ಲಿ ಯಪ್ಪ ಬ್ಯಾಡ ಬ್ಯಾಡ ಸುದ್ದಿ ಅಲ್ರಿ ನಮ್ಮ ದಣ್ಣ ಬಾಣಿ ಕತ್ತಿ ಮೇಲೆ ಬಂದಿರೋ ಚಲೋ ಇತ್ತು. ಅವನು ದೀಡು ಪುಟ್ಟಿನ ಮಗ ಅಡಿವೆ ನನ್ನ ಕಡೆ ಸಾಲ ತಗೊಂಡು ಅವನ ಮಗಳು ನನಗೆ ಲಗ್ನ ಮಾಡಿ ಕೊಡ್ತಂತ ಹೇಳಿ ಸಾಲ ತಗೊಂಡು ಹೋದ ಮಗ ಇನ್ನೂ ಸಿಗವಲ್ಲ. ಅವನ ಮಗಳು ಸೂಪಿನೂ ಸಿಗುವಳು, ಆ ಮಗನೂ ಸಿಗುವಲ್ವ. ಜರ್ ಕಡ್ತಕ್ಕ ಅವನ ಮಗಳು ಎಲ್ಲರೂ ಸಿಕ್ಕಳಂದ್ರೆ ಕೈಯಾಗ ಹೂವಿನ ಮೇಲೆ ತೊಂದರ್ಸಿದ್ದಾಗೇನಿ. ಎಲ್ಲಿ ಕಂಟ್ಯಾಗ ಸಿಗಲಿ ಹಾರಿಯಾಗ ಸಿಗಲಿ ಲಗ್ನ ಮಾಡ್ಕೊಂಡ ಬಿಡುದ. ಅದಕ್ಕೆ ನಮ್ಮ ಸಾವುಕಾರು ನೋಡ್ಗಪ್ಪ ಟೈಮ್ ಒಂದು ಎಷ್ಟಾತು ಭಾಳ ಆಗಿರ್ಬೇಕು ಟೈಮ. ನಾವುನ ಬರ್ಲಿಕ್ಕಂದ್ರ ನಮ್ಮ ಸಾವುಕಾರ ಒದಿತಾನ. ಅಲ್ಲೇ ವೀರಭದ್ರ ಅಂತ ಹೋಗ್ಲಿಕ್ಕಂದ್ರ ವೀರಭದ್ರ ಬಗೀಸ್ ಬಗೀಸ್ ಅವ್ ಗುಮ್ತಾನ. ಇದು ನೋಡಿ ಅವನ ಕಾರ್ವಾರಿ ಪಾತ್ರ ಮಾಡೋದು ಸಾಕಾಗಿ ಹೋಗೈತ್ರಿಪ್ಪ. ನಮ್ಮ ದನಿಯಾರ ಲೆಕ್ಕಪತ್ರಿ ಹಿಡಿದನ ಸಾಕಾಗೈತ್ರಿ. ಮಾನ್ಯ ಕಲಬಳಗ್ಯಾಗ ಒಂದು 3 ಎಕರೆ ತೊಗೊಂಡಾರ, ಸಾವಳಿಗ್ಯಾಗ ಒಂದು 3 ಎಕರೆ ತೊಗೊಂಡಾರ, ಮುದೋಳದಾಗ ಒಂದು 3 ಎಕರೆ ತೊಗೊಂಡಾರ, ಜಮಖಂಡಿಯಾಗ 2 ತವದಲ್ಲಿ 3 ಎಕರೆ ತೊಗೊಂಡಾರ, ಬದಾಮಿಯಾಗ 3 ಎಕರೆ, ಗೋಳದ ಗುಡದಾಗ 3 ಎಕರೆ. ಇವನು ಇವಕ್ಕೆ ಯಾಕೋ ಕಾಗಪತ್ರನ ಇಲ್ಲ. ಈ ಸಾವಳಿಗೆ ಒಂದ ಪಕ್ಕ ಕಾಗಪತ್ರ ಆಗೈತಿ. ಈಗ ಒಂದು 4-5 ವರ್ಷ ಆತ ಅದು ಏನೇ ಆಗೈತಿ, ಪ್ಲಾಟು ಬಿದ್ದತಿ. ಅದ ಒಂದ ಪಕ್ಕ ಇವ್ರ ಹೆಸರೇ ಆಗಿದ್ದ. ಉಳಿಕಿದು ಯಾವ ಕಾಗದಿಲ್ಲ ಪತ್ರ ಇಲ್ಲ. ಹಂಗ ಮುಂಗೈ ಜೋರ್ಲಿ ಒತ್ಲಕ್ಕ ಹತ್ತಾರ. ಬೇಡ ಹೊಯ್ಕು ಬಾ ಟೈಮ್ ಆಗೈತಿ, ಲಘು ತಡ ಮಾಡ್ರಿ. ನಮ್ಮ ಸಾಕಾರ ಅವನು ಒಜ್ಜತಾನ. ಸತ್ಯಮೇವ ಜಯತೆ ಎನ್ನುವ ಶಬ್ದ ಸತ್ತು ಹೋಯಿತು ಇಂದಿನ ಕಲಿಯುಗದಲ್ಲಿ. ನಿತ್ಯ ಬದುಕುವುದು ಪುಂಡರ ಪ್ರಪಂಚದಲ್ಲಿ ಬಂಡತನದ ಗುಂಡಾಗಿರಿ.
ಗುಂಡಾಗಿರಿಯಿಂದ ಬದುಕುವ ನಾನು ನನ್ನ ಬಂಡವಾಳ ಏನು ಗೊತ್ತೇ? ದಡ್ಡರ ಮೇಲೆ ದುಡ್ಡಿನ ದಬ್ಬಾಳಿಕೆ, ದೀನ ದಲಿತರ ಮೇಲೆ ದೌರ್ಜನ್ಯ, ಚಂದುಳ್ಳಿ ಚೆಲುವರ ಮೇಲೆ ಅತ್ಯಾಚಾರ. ಈ ಊರಿನಲ್ಲಿ ನನ್ನದೇ ಆದ ಸರ್ವಾಧಿಕಾರ. ರಾಜಕೀಯ ಮುಖಂಡರು ನನ್ನ ಮುಷ್ಟಿಯಲ್ಲಿ, ಭ್ರಷ್ಟ ಅಧಿಕಾರಿಗಳು ನನ್ನ ಲಂಚದ ನಾಯಿಗಳು, ನಿಷ್ಠಾವಂತರು ಸುಟ್ಟು ಹೋಗುವರು ನನ್ನ ಸೆಟ್ಟಿನಲ್ಲಿ. ಇನ್ನೊಂದು ನಾನು ದಿಟ್ಟತನದಿಂದ ಬದುಕುವಾಗ ನನ್ನ ವಿರುದ್ಧ ಧೈರ್ಯವಂತ ಹುಟ್ಟಿ ಬರಲಿಲ್ಲ. ಈ ಊರಿನಲ್ಲಿ ಹುಟ್ಟಿ ಬಂದಿದೆಯಾದರೆ ಅವರ ಮುಂಡದಿಂದ ರುಂಡವನ್ನು ಚಂಡಾಡುವನು ಈ ಕೆಟ್ಟ ಕುಲದ ಕಾಳಿಂಗ. ನಾನು ಬದುಕುವುದಕ್ಕಾಗಿ ನಡೆಸಿದ್ದೇನೆ ನನ್ನ ಬಂಡತನದ ಗುಂಡಾಗಿ. ಶತ್ರುವನ್ನು ಮೊಳಕೆಯಿದ್ದಾಗಲೇ ಚಿವುಟಿ ಹಾಕಬೇಕು. ಬುದ್ಧಿ ಎಂಬ ಬಿಲ್ಲಿನಿಂದ, ಸೇಡೆಂಬ ಬಾಣಹುಡಿ, ಕುಟ್ಟೆಂಬ ಗುರಿಯನ್ನಿಟ್ಟಬೇಕು ನನ್ನ ವಿರುದ್ಧ ಹೋರಾಡುವವನಿಗೆ. ಒಂದು ವೇಳೆ ಈ ಕಾಳಿಂಗರಾವನ ಎದುರು ಹಾಕಿಕೊಂಡರೆ ಅವರ ಬಾಳು ಅಮೋಮಯ. ನಮಸ್ಕಾರ ಸಾವುಕಾರ. ನಮಸ್ಕಾರ ರೀ ಸಾವುಕಾರ, ನಮಸ್ಕಾರ ರೀ. ಓಹೋ ಹೋ ಹೋ, ನಮಸ್ಕಾರ. ಬನ್ನಿ ಸುಂಕದ ಶೆಟ್ರೆ. ಯಾಕ್ರಿ ದನ್ಯಾರ ಇವತ್ತು ಭಾಳ ಆನಂದ ಆಗೈತೇನ್ರಿ? ಯಾಕ್ರಿ ಒಬ್ರ ನಿಂತುಕೊಂಡು ನಗಲಾಕತ್ತೀರಲ್ರಿ ದನ್ಯಾರ? ಅಷ್ಟು ಸಂತೋಷ ಆಗೈತೇನ್ರಿ ಇವತ್ತು ನಿಮಗ? ಕಾರ್ಬಾರಿ, ಒಂದು ಮನುಷ್ಯರಲ್ಲಾಗಲಿ, ಒಂದು ಜಾತಿಯಲ್ಲಾಗಲಿ, ಒಂದು ಧರ್ಮದಲ್ಲಾಗಲಿ ಅತಿ ಸಂತೋಷ ಸರಪಸಲ್ಲಾಡುತ್ತಿರುವಾಗ ಇಡೀ ಬಾಗಿಲ ಹೊರಗೆ ನಿಂತು ಕೈ ಮಾಡಿ ಕರೆಯುತ್ತಿದೆ, ಬಾ ನಾಳೆದಿಂದ ಸರದಿಯಲ್ಲಿ ಅಂತ. ಕಾರ್ಬಾರಿ, ಮನುಷ್ಯ ಜೀವನದಲ್ಲಿ ಸಂತೋಷವಾಗಿ ಜೀವನ ಸಾಗಿಸಬೇಕಾದರೆ ತನ್ನ ಮನದ ಇಚ್ಛೆಯಂತೆ ಎಲ್ಲ ಕೆಲಸಗಳು ನಡೆದಾಗ ಪ್ರತಿಯೊಬ್ಬ ಮನುಷ್ಯನು ಸಂತೋಷದಿಂದ ಇರಲು ಸಾಧ್ಯ. ಅಲ್ರಿ ದನ್ಯಾರ, ಆ ಭಾಗ್ಯ ನಮ್ಮೂರಾಗ ನಿಮ್ಮನ್ನು ಬಿಟ್ರ ಮತ್ಯಾರಿಗೆ ಐತ್ರಿ? ನಿಮಗ ಐತ್ರಿ. ಈಗಾದ್ರೂ ನಿಮಗ, ಮುಂದಾದ್ರೂ ನಿಮಗ. ಅಲ್ರಿ ದನ್ಯಾರ, ನಿಮ್ಮನ್ನು ಎದುರು ಹಾಕೊಂಡು ಯಾ ನನ್ನ ಮಗ ಬಾಳೆ ಮಾಡ್ತಾನೆ ಹೇಳ್ರಿ ನೋಡೋಣ. ಅಲ್ರಿ ದನ್ಯಾರ, ನೀವು ಹೂ ಅಂದ್ರ ಅಮಾವಾಸೆ, ಆಡಿದಾಗ ಹುಣಿವಿ. ಅಲ್ರಿ ದನ್ಯಾರ, ನಿಮ್ಮನ್ನು ನೋಡಿ ಈ ಊರಾಗ ಎಲ್ಲ ಮಂದಿ ಹೆದರ್ತೈತ್ರಿ. ಅದಕ್ಕೆ ಮಂದಿ ಏನು ತಿಳ್ಕೊಂಡದ್ರಿ, ನಡೆಯೋರ ಕಾಲಿಗೆ ನಮಸ್ಕಾರ ಅಂತ ಹೇಳಿ ನೀವು ಹೇಳಿದಂಗೆ ಕೇಳ್ಕೊಂಡು ಬಿದ್ದಿರ್ತಾರಿ ಈ ಊರು ಮಂದಿ. ಆದ್ರೂ ದನ್ಯಾರ, ನಿಮ್ಮನ್ನು ನೋಡಿ ಕೆಲವು ಮಂದಿ ಮಾತಾಡ್ತಾರಿ. ಛೇ 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 ಛೇ, ಬಾ ಕೆಟ್ಟ ಮಾತಾಡ್ತಾರಿ ದನ್ಯಾರ, ಬಾ ಕೆಟ್ಟ ಮಾತಾಡ್ತಾರಿ. ಏನಂತ ಮಾತಾಡ್ತಾರೆ? ಲೇ ಹಲಕಟ ಸುಳಿ ಮಗನ, ಲೇ ಕಾಮುಕ ಸುಳಿ ಮಗನ, ದುಷ್ಟ ಸುಳಿ ಮಗನ. ಏ ಸಟ್ಟಿ, ಏನು ಹೇಳ್ತಾ ಇದ್ದೀರಿ ನೀವು? ನಾಲ್ರಿ ಮಂದಿ ಹಿಂಗ ಅಂತಾರಂತ ಹೇಳಾಕತ್ತೇನ್ರಿ ದನ್ಯಾರ, ಹಿಂಗ ಹೇಳಾಕತ್ತೇನ್ರಿ. ಅಲ್ರಿ ದನ್ಯಾರ, ಮಂದಿ ಬಾಯಾಗ ಬೇಗಳಂತ್ರ ಅಂತಿರ್ತಾವನ್ರಿ ದನ್ಯಾರ. ನೀವು ಹಾದಿ ಹಿಡಿದು ಹೊಂಟ್ರ ಸಾಕ್ರಿ, ಮಂದಿ ಬಾಯಾಗ ಬೇಗಳಂತ್ರ ಅಂತಿಂತಾವಲ್ರಿ ದನ್ಯಾರ, ಅಂತಿಂತಾವಲ್ರಿ.
ಮರ್ಯಾದಸ್ತ ಮನುಷ್ಯ ಇದ್ರ ಇಷ್ಟೊತ್ತಿಗೆ ಆ ಮಗ ಊರ್ಲ್ ಹಾಕೊಂಡು ಸಾಯ್ಬೇಕ್ರಿ. ಏ ಸತ್ಯ, ಏನು ಬಗಳ್ತಾ ಇದ್ದೀಯ ನೀನು? ನನ್ನ ಮಾತಿನಿಂದ ಸಿಟ್ಟಾಗಬೇಡ್ರಿ ದನಿ, ನೀವು ನನ್ನ ಮಾತಿನಿಂದ ಸಿಟ್ಟಾಗಬೇಡ್ರಿ. ನಾ ಹೇಳುವ ಮಾತೆಲ್ಲ ಕರೇನೇ ಐತ್ರಿ ಧನ್ಯಾರ, ನಾ ಹೇಳುವ ಮಾತೆಲ್ಲ ಕರೇನೇ ಐತ್ರಿ. ಆದ್ರ ಮಂದಿ ನಿಮಗೆ ಹಿಂಗೆ ಬೇಯ್ದು ನೋಡಿ ನಮ್ಮ ಧನ್ಯಾರ ಮಾನ ಮರ್ಯಾದೆ ಪ್ರಶ್ನೆ ಹೆಂಗಂತೇಳಿ ನಾನು ವಿಚಾರ ಮಾಡಕತ್ತೀನ್ರಿ ಧನ್ಯಾರ, ನಾನು ವಿಚಾರ ಮಾಡಕತ್ತೀನ್ರಿ. ಮಾನ, ಮರ್ಯಾದೆ, ನಾಚಿಕೆ ಅವೆಲ್ಲವನ್ನು ಸುಟ್ಟು ಹಾಕಿರಿ. ಮಾನ ಮರ್ಯಾದೆ ಬಿಟ್ಟು ನಿಂತವನೇ ಈ ಕಲಿಯುಗದಲ್ಲಿ ಮಹಾರಾಜನಾಗಿ ಮೆರೆಯಬಲ್ಲ. ನಾಚಿಕೆ ಬಿಟ್ಟು ನಿಂತವನೇ ಈ ಕಲಿಯುಗದಲ್ಲಿ ಕೋಟ್ಯಾಧೀಶನಾಗಿ ಮೆರೆಯಬಲ್ಲ. ಶೆಟ್ಟಿ, ನಾನು ಮಾನವಂತನಾಗಿ ಬಾಳದಿದ್ದರೆ ಇವತ್ತು ಕೋಟ್ಯಾಧೀಶನಾಗುತ್ತಿರಲಿಲ್ಲ, ಇಂಥ ಅರಮನೆಯನ್ನು ಕಟ್ಟಿಸುತ್ತಿರಲಿಲ್ಲ, ಸಂಪತ್ತಿನ ಸುಪತ್ತಿಗೆ ಏರುತ್ತಿರಲಿಲ್ಲ. ಈ ಕಾಳಿಂಗರಾವ್ ತನಿಗೆ ಒಂದೇ ಒಂದು ಗೊತ್ತು, ಕಡಿಯುವುದು, ಬಡಿಯುವುದು, ಹೊಡೆಯುವುದು, ಕಂಡ ಹೆಣ್ಣುಗಳನ್ನು ಭೋಗಿಸುವುದು, ಒಟ್ಟಿನಲ್ಲಿ ನನ್ನದೇ ಅಧಿಕಾರ ನಡೆಯಬೇಕೆನ್ನುವುದೇ ಇವನ್ನ ಕೆಟ್ಟ ಹಠ. ಅಲ್ಲಿ ಧನ್ಯಾರ, ಇಂಥ ಭಾಗ್ಯ ಮತ್ತೆ ಯಾರಿಗೈತ್ರಿ? ನಮ್ಮ ಊರಾಗ ನಿಮಗೆ ಅಲ್ರಿ ಧನ್ಯಾರ. ಈ ನಮ್ಮ ಊರಾಗ ನೀವು ಹೇಳಿದಂಗೆ ಯಾವನು ಕೇಳಿಲ್ಲ ಅಂದ್ರ ಹಿಡಿದು ಅವನ ಕಡ್ತಾನ ಹಾಕ್ತೀರಿ. ನಿಮ್ಮ ಮಾತಿಗೆ ಯಾವನರೇ ಎದುರು ಉತ್ತರ ಕೊಟ್ರ ಪಂಚಾಯತಿಗೆ ಕರೆಸಿ ಕಂಬಕ್ಕೆ ಕಟ್ಟಿ ಅವನ ಚರ್ಮನ ಸುಲಿತೀರಿ. ಮತ್ತು ನೀವು ಕಣ್ಣಿಟ್ಟು ಹೆಣ್ಣ ನಿಮ್ಮ ಮಾತಿಗೆ ಒಪ್ಪಲಿಲ್ಲ ಅಂದ್ರ ಅವಳನ್ನ ಕರೆಸಿ ಬಲಾತ್ಕಾರ ಮಾಡಿ ಯಾರಿಗೂ ಕೂಣ್ ಸಿಗದಂಗೆ ಕೆಡಿಸ್ಕೊಂಡ ಬಿಡ್ತೀರಿ. ಮತ್ತೆ ಹೆಂಗೆ ನಡೀದಿಲ್ರಿ ಧನ್ಯಾರ ನಿಮ್ಮ ದರ್ಬಾರ? ನಿಮ್ಮದ ನಡೀತದ್ರಿ. ಮೂರನೇದವಂಗ ನೀವು ನಡ್ಸಾಕ ಬಿಟ್ಟು ಕೊಡಂಗಿಲ್ಲ. ಮೂರನೇದವ್ದು ಯಾವ್ದಾರೆ ಒಂದು ಕಾರ್ಬಾರ್ ನಡ್ಸಾಕ ಹೋಯ್ತಂದ್ರ ಅದನ್ನ ಹೆಡಕ್ ಹಿಡಿದು ನೆಲಕ ಬಡಿದಿರಿ. ಇಲ್ಲಿ ಯಾರ್ದು ನಡಿಬೇಕು? ಅದೇನೋ ಅತ್ತಾರಲ್ಲ, ಕ ಕ ಕ ಕ ಅವ್ರದ ನಡಿಬೇಕ್ರಿ. ಅಲ್ಲಿ ಧನ್ಯಾರ, ಈ ಸಮಾಜದ ಕಣ್ಣಾಗ ನೀವು ಹೆಂಗ ಕಾಣ್ತೀರಿ ಗೊತ್ತೇನ್ರಿ? ಬಸಮಾಸುರ ಕಂಡಂಗ ಕಾಣ್ತೀರಿ. ಇನ್ನು ಹೆಣ್ಮಕ್ಳ ಕಣ್ಣಾಗ್ರಿ ದುಶ್ಯಾಸನ ಕಂಡಂಗ ಕಾಣ್ತೀರಿ ದನಿ. ಕಾರ್ಬಾರಿ, ಇಷ್ಟೆಲ್ಲ ನನ್ನ ಬಗ್ಗೆ ನಿನಗೆ ಗೊತ್ತಿದ್ದರು ಊರ ಜನರು ನನ್ನನ್ನು ಅವಮಾನಿಸುವಂತ ಮಾತುಗಳನ್ನು ಆಡುತ್ತಿರಬೇಕಾದ್ರ ನೀವು ಸುಮ್ಮನೆ ಬಂದಿದ್ದರಲ್ಲ ಯಾಕೆ? ಅಂತವ್ರನ್ನ ನಿಂತ ಜಾಗದ ಮೇಲೆ ಗುಂಡಿಟ್ಟು ಕೊಂದ ಬರಬೇಕಾಗಿತ್ತು. ಅದನ್ನು ದಕ್ಕಿಸಿಕೊಳ್ಳುವ ಧೈರ್ಯ ನನ್ನಲ್ಲಿತ್ತು. ನನಗೆ ಗೊತ್ತಿತ್ರಿ ಧನ್ಯಾರ, ನನಗೆ ಗೊತ್ತಿತ್ರಿ. ಆ ಧೈರ್ಯ ನಿಮ್ಮಲ್ಲಿ ಐತೆ ಹೇಳಿ ನನಗೆ ಪಕ್ಕಾ ಗೊತ್ತಿತ್ರಿ ದನಿ. ಧನ್ಯಾರ, ನಿಮಗಿದ್ದ ಧೈರ್ಯ ನನಗಿದ್ರ ಆ ಮಕ್ಕಳು ಎಷ್ಟೊತ್ತಿಗೆ ಬೂದಿಯಾಗಿ ಹೋಗಿದ್ರಿ ಧನ್ಯಾರ. ಅಲ್ಲಿ ದನಿ, ನಮ್ಮಂತ ಬಡಪಾಯಿ ಅಂತ ಕಿರುದು ಎಷ್ಟ್ರಿ? ಆ ಮಹಾಭಾರತದಾಗ ಶಕುನಿ ಕೌರವರಿಗೆ ಏನು ಬೋಧನಾ ಕೊಡ್ತಿದ್ದು ನೋಡ್ರಿ, ಆ ಬೋಧನಾ ಕೊಡುವಷ್ಟು ಕೆಲಸ ಈ ಸುಂಕದ ತಲೆ ಒಳಗ ಅಷ್ಟ ಐತ್ ನೋಡ್ರಿ ಧನ್ಯಾರ, ಅಷ್ಟ ಐತ್ರಿ. ಇರಲಿ, ನಾನು ಹೇಳಿ ಕಳಿಸಿದ ಕೆಲಸ ಏನಾಯ್ತು ಧನ್ಯಾರ? ಅದನ್ನ ಹೇಳಾಕ ಹೋಗಿನ್ರಿ. ಹೋಗಿನಿ ತಮ್ಮ ಹನುಮಂತ, ನೋಡಪ್ಪ ನಮ್ಮ ಧನ್ಯಾರ ಹೇಳಿ ಕಳಿಸ್ಯಾರ, ನಿಂದ ಊರು ಮುಂದಿಂದ 2 ಎಕರೆ ಹೊಲ ನಮ್ಮ ಧನ್ಯಾರಿಗೆ ಬಿಟ್ಟು ಕೊಡಪ್ಪ. ಮತ್ತು ಆ 2 ಎಕರೆ ಜಮೀನದಾಗ ನಮ್ಮ ಧನ್ಯಾರು ಹೆಂಡ ಕಂಡ ಮಾರಾಟ ಮಾಡಿದಾಗ ಮಳಿಗೆ ಕಟ್ಟಿಸ್ತಾರಂತ. ಮತ್ತಿನ್ನೇನಪ್ಪ, ಕಂಡವ್ರ ಬಂದು ಹೋಗೋದಕ್ಕೆ ಸುಳ್ಳ್ಯಾರಿಗೆ ಮನಿ ಕಟ್ಟಿಸ್ತಾರೋ, ಅದಕ್ಕೆ ನಮ್ಮ ಧನ್ಯಾರಿಗೇನು ದೊಡ್ಡ ಲಾಭ ಬರ್ತೈತಿ. ನಿನ್ನೂ ಏನು ಹಂಗ ಕೈ ಬಿಡಂಗಿಲ್ಲ ತಮ್ಮ, ನಿನಗೂ ಏನ್ರಿ ಒಂದು ಸ್ವಲ್ಪ ತಿಳಿದಿದ್ದು ಕೊಟ್ಟು ಕಳಿಸ್ತಾರೋ ಅಂತ ನಾ ಎಲ್ಲ ಹೇಳ್ರಿ ಧನ್ಯಾರ. ಆ ಮಗ ಏನನ್ಬೇಕ್ರಿ? ಏನಂದ? ನಿಮ್ಮ ಹೆಸರು ಹೇಳ್ರು ಕಣ್ಣ ಕಿಸಿದ್ರಿ. ಏ ಹಲ್ ಕಟ್ಟ ನನ್ನ ಮಕ್ಕಳ್ರ್ಯ, ಹಿಂಗ ಬದುಕೋದಕ್ಕಿಂತಲೂ ಭಿಕ್ಷೆ ಬೇರೆ ತಿನ್ರಲೇ ನಿಮ್ಮ
ಇಷ್ಟೆಲ್ಲ ಬೇದರು ನೀವು ಸುಮ್ಮನೆ ಬಂದಿದ್ದೀರಲ್ಲ, ಅವನ ಒದ್ದು ತರಬೇಕಾಗಿತ್ತು ಇಲ್ಲ. ಧನ್ಯಾರ ಆ ಮಗನ ಹೆದರಿಸಿ ಬೆದರಿಸಿ ಈ ಊರು ಬಿಟ್ಟ ಕಳಿಸಬೇಕಂತ ಹೇಳಿ ನಾ ಎಲ್ಲ ಹೋಗಿದ್ದೀನಿ ರೀ ಧನ್ಯಾರ. ಆದ್ರ ಏನಂದು ಗೊತ್ತೈತೇನ್ರಿ? ಹೇ ನಿಮ್ಮ ಧನ್ಯಾರ ಹಂತಕ್ಕೆ ನಾನು ಬರ್ತಾನೋ, ನಿಮ್ಮ ಧನ್ಯಾರ ಏನು ಹೇಳ್ತಾರ ನಾ ಅದಕ್ಕೆ ಉತ್ತರ ಕೊಡ್ತಾನೋ. ಏ ಮಗನ ಆ ಮಗನ ಅಂತೇಳಿ ನನ್ನ ಬೆದರಿಸಿ ಕಳಿಸಿದ್ರಿ. ಹಂಗ ಹಿಂಗ ಎಲ್ಲ ಜಿಗಿದಾಡಿದ್ರಿ, ಭಾಳ ಜಿಗಿದಾಡಿದ್ರಿ. ನಾನು ಹೇಳಿದೆ, ತಮ್ಮ ಹನುಮಂತ ಹಿಂಗೆಲ್ಲ ಆಲಪ ಇದು ಅಂತ ಹೇಳಲಿಕ್ಕೆ ಕೇಳಲಿಲ್ರಿ. ನಾನು ಅಲ್ಲೇ ಬರ್ತಾನೋ ಎಲ್ಲ ನಾನು ನಿಮ್ಮ ಧನ್ಯರ ಹತ್ರ ಮಾತಾಡ್ತಾನಂತ ನನಗೆ ಹೇಳಿಬಿಟ್ರಿ. ಅಟ್ರಾಗ ನೋಡ್ರಿ ನಿಮ್ಮ ಬಲಗೈ ಬಾಂಟ ಸಿದ್ಯಾರಿ ಮುಂದ ರಂಗ್ಯಾರಿ ಬಂದು ಬಿಟ್ರಿ ಆ ಮಕ್ಳ. ನಾನು ತಿಳ್ಕೊಂಡ್ರಿ ಇದು ಹಿಂಗಾದ್ರ ಬಗ್ಗೆ ಹರಿದಿಲ್ಲ. ಏ ಸಿದ್ಯಾರ ರಂಗ್ಯ ನಮ್ಮ ದನ್ಯಾರ ಹಂತಕ ಮಗನ ಹೇಳ್ಕೊಂಡು ಬಂದು ಬಿಡ್ರಿ, ಅಲ್ಲೇ ಮನ್ಯಾಗನ ನೋಡೋಣ ಅಂತ ಹೇಳಿ ಬಂದ್ಬಿಟ್ನ ಅವ್ರಿಗೆ. ನನ್ನ ಹತ್ರ ಬರ್ಲಿ ಪಟ್ಟಿ ನನ್ನ ಮಗ. ಹಾ ಬಂದ ಬಿಟ್ರು ನೋಡ್ರಿಪ್ಪ ನೆನ್ಸುದ್ರಾಗ. ಹಂಗ ಮಾಡ್ಬೇಡ್ರಿ ದನ್ಯಾರ. ಆ ಮಗನ ಹೆದರಿಸಿ ಬೆದರಿಸಿ ಎರಡು ಒದ್ದು ಕೇಳ್ರಿ ಅಂದ್ರ ಬಾಯಿ ಬಿಡ್ತಾನ ಆ ಮಗಾರಿ. ಬರಲಿ ದನಿ, ಈ ಹಲ್ಕಟ್ಟ ನನ್ನ ಮಗ ಯಾರ್ದೋ ಮಾತು ಕೇಳಿ ಬಾಯಿಗೆ ಬಂದ ಬಗಳುತ್ತಿದ್ದಾನೆ. ಒದ್ದೇವು ಒನಕೆ ಹಾಕಿರಿ ಇವನಿಗೆ. ಎದ್ದೇಳು ಮಗನೇ ಎದ್ದೇಳು. ಏನು ಮತ್ತೊಬ್ಬರ ಮಾತು ಕೇಳಿ ನನ್ನ ಮಾತನ್ನು ತಿರಸ್ಕರಿಸುವಿಯಾ? ನಿಂದ ತಲೆ ತುಂಬಿಸಿದ ವೀರಭದ್ರ ಯಾರಲೇ ಅವಳು? ದಣಿ, ವೀರಭದ್ರ ಒಬ್ಬ ಒಳ್ಳೆಯ ವ್ಯಕ್ತಿ. ಅನ್ಯಾಯ ಮಾಡುವವರ ವಿರುದ್ಧ ಹೋರಾಡುವ ಧೀರ ಅವನು. ದುಷ್ಟರ ಪಾಲಿನ ಗಂಡುಗಲಿ ಅವನು. ನಮ್ಮಂತ ಎಷ್ಟೋ ಬಡವರ ಪಾಲಿನ ದೇವ ಮಾಡುವವನು. ನಾನು ಅವನ ಮಾತು ಕೇಳುವೆ ಹೊರತು ನಿಮ್ಮಂತ ಮನೆ ಮುರುಕರ ಮಾತು ಎಂದೂ ಕೇಳಲಾರೆ. ಸಾಕು ಬಾಯಿ ಮುಚ್ಚ. ಎಲಾ ಮಗನೇ ಬಡ ಬಿಕಾರಿ, ಎಷ್ಟು ಸೊಕ್ಕು ಇರಬೇಕು ನಿನಗೆ? ನನ್ನ ಮಾತನ್ನು ಕೇಳಿ ಆಸ್ತಿ ಬಿಟ್ಟು ಕೊಡದ ಹೋದರೆ ನಿನ್ನನ್ನು ಗುಂಡಿಟ್ಟು ಕೊಲ್ಲ ಬಿಡ್ತೀನಿ ಮಗನೇ. ಕಾರ್ಬಾರಿ ಯಾರವನು? ವೀರಭದ್ರ. ದಣಿ, 100 ವರ್ಷ ಹಿಲಿಯಾಗಿ ಬದುಕುವುದಕ್ಕಿಂತ 1 ವರ್ಷ ಹುಲಿಯಾಗಿ ಬದುಕುವುದು ಲೇಸು. ನಾನು ಪ್ರಾಣ ಹೋದ್ರು ಕೂಡ ನನ್ನ ಆಸ್ತಿಯನ್ನು ಬಿಟ್ಟು ಕೊಡಂಗಿಲ್ರಿ. ಅದಾನ್ರಿ ಆ ಮಗ ವೀರಭದ್ರ ಅಂತೇಳಿ ಹಲ್ಲಕಟ್ ನನ್ನ ಮಗ ಈ ಊರಾಗ ಅದಾನ್ರಿ ದನ್ಯಾರ. ನಿಮ್ಮ ಮಾತು ಹೇಳ್ರ ಕಣ್ಣ ಕಿಸಿತಾನ್ರಿ ಆ ಬೋಸಡಿ ಮಗ ರೀ. ಅಲ್ರಿ ದಣಿ, ನಾವು ಎಲ್ಲಿ ಕೆಲಸ ಮಾಡ್ಬೇಕಂತ ಹೊಕ್ಕಿವ್ ನೋಡ್ರಿ, ಅಲ್ಲಿ ಎದುರಿಗೆ ಬಂದು ಬಿಡ್ತಾನ್ರಿ ಕೊಡ್ಲಿ ತೋಂಡ. ಅವನ ಕೊಡ್ಲಿ ನಮ್ಮ ಎದೆಯಾನ ಗುಂಡಿಗಿನ ಸರಿತೈತ್ರಿ ದಣಿ, ಗುಂಡಿಗಿನ ಸರಿತೈತ್ರಿ ದನ್ಯಾರ. ಒಟ್ಟಿನ ಮೇಲೆ ನಿಮ್ಮ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಿ ಆಗ್ತಾನ್ರಿ ಆ ವೀರಭದ್ರ. ಮಾತೆತ್ತಿದರೆ ಸಾಕು ಆ ವೀರಭದ್ರ ಹೆಸರು ಹೇಳ್ತೀರಿ ಅಲ್ಲ ನೀವು. ಆ ವೀರಭದ್ರ ಹುಲಿನೋ ಅಥವಾ ಶಿವನೋ? ಅಂತ ವೀರಭದ್ರನ ರುಂಡವನ್ನು ಚೆಂಡಾಡುವ ಕಾಳಿಂಗಾರ. ದನ್ಯಾರ ಆ ವೀರಭದ್ರ ಅಂತ ಅಟ್ಟ ಸರಳ ತಿಳ್ಕೊಬ್ಯಾಡ್ರಿ ದನ್ಯಾರ, ಅಟ್ಟ ಸರಳ ತಿಳ್ಕೊಬ್ಯಾಡ್ರಿ. ಅಲ್ರಿ ನಾವು ಎಲ್ಲಿ ಬೇಕಾದ್ರೆ ಹೋದ್ರೆ ಇದ್ರ ಬಂದು ಬಿಡ್ತಾನ್ರಿ. ನೀವೇನು ಅಟ್ಟ ಸರಳ ಅಂತ ತಿಳ್ಕೊಬ್ಯಾಡ್ರಿ. ಹೌದ್ರಲ್ಲಿ ನನ್ನ ಪ್ರಾಣ ಹೋದ್ರು ಕೂಡ ನನ್ನ ಆಸ್ತಿ ಬಿಟ್ಟು ಕೊಡಂಗಿಲ್ರಿ. ನಿಮ್ಮ ದೌರ್ಜನ್ಯ ಮತ್ತು ದರ್ಪಕ್ಕೆ ನನ್ನ ಧಿಕ್ಕಾರ. ಎಲ್ಲ ಕಟ್ಟೆ ಎಂಬಗಲೇ ಈ ಕಾಳಿಂಗರಾವನ ಮಾತು ಮೀರಿದವರಿಗೆ ಯಮಪಾಶಕ್ಕೆ ತಾರಿ
ಮಗನ ನೆನೆಸಿಕೋ ನಿನ್ನ ಮನೆ ದೇವರನ್ನು. ಅದು ಸತ್ತತ್ತಿಲ್ಲ ನೋಡ್ತಾನೆ ಗಪ್ರಿ. ಹೋಗೈತ್ರಿ ಇದನ್ನ ಅಲ್ಲೇ ಇಲ್ಲೇ ಹೋಗಿದ್ರಿ ಬ್ಯಾಡ ಇದನ್ನ ನಮ್ಮ ಮೋಕಿ ಮೂಲಿ ಇದ್ರಾಗ ಹೋಗಿದ್ ಬಿಡ್ರಿ. ಅವನವನ ಮಸಳಿ ಗಿಸಳಿ ತಿಂದು ಹೋಲಿ ಸೈಲ್ ಆ ಕಡೆ. ಸಿದ್ಧಾರಂಗ ಈ ಹಣಿಗಾನಿ ಹಣ ಹಾಕಿಕೊಂಡು ಎಲ್ಲಾದರೂ ಹಳಿಪಾಳು ಮಾಡಿ ಬಂದ್ರು ಬಂದಿದ್ದನ್ನು ನಾ ನೋಡ್ಕೋತೀನಿ. ಆಯ್ತ್ರಿ ಇದ್ರಿ ತೆಗೆದುಕೊಂಡು ಹೋಗಿ ಓದೋದು ಬರ್ತೀವಿ. ಗಣ್ಯಾರ ಈ ಮಗನ ಹೆಂಗೆ ಮಾಡಿದ್ವು ನೋಡ್ರಿ, ಹಂಗಿನ್ ಎಲ್ಲಾರನು ಮಾಡ್ರ ಅಟ್ಟ ನಮಗೆಲ್ಲರೂ ಹೆದರ್ತಾರ್ರಿ. ಹಿಂಗೆ ನಾವು ಮಾಡ್ಲಿಕ್ಕಂದ್ರೆ ನಮಗೊಂದು ನಾಯಿ ಸತ ಎದುರಂಗಿಲ್ರಿ. ಮತ್ತೆ ಇದು ತೆಲ್ಲಾಗಿರ್ಲಿ ನಿಮಗೆ ಧನ್ಯಾರ. ಹಾ ವೀರಭದ್ರನ ಅರಬಟ್ಟು ಒಂದು ಭಾಳ ಆಗೈತೆ ನೋಡ್ರಿ ಧನ್ಯಾರ, ಭಾಳ ಆಗೈತೆ ಅವನ ಮಗನ ಒಂದು. ವೀರಭದ್ರ ಹಠ ಸಾಧಿಸುವ ಘಟ ನೀನಾದರೆ ಈ ನಿನ್ನ ರುಂಡವನ್ನು ಚಂಡಾಡುವ ರಾಕ್ಷಸನಾರು. ಈ ನಿನ್ನ ಬಹುದಿನಗಳ ಭಾವಚಿತ್ರ ನನ್ನ ಹೃದಯದಲ್ಲಿ ತುಂಬಿಕೊಂಡಿದೆ. ನನಗೂ ಬೇಕಾಗಿತ್ತು ಇಂಥ ಕಂಡಿದಿರುವ ಗುಂಡಿಗೆಯ ಗಂಡಸು. ಏಕೆಂದರೆ ನನ್ನ ಅಧಿಕಾರದ ಪರಾಕ್ರಮವನ್ನು ತೋರಿಸುವುದಕ್ಕಾಗಲಿ ಇಂದಿನಿಂದ ಪ್ರಾರಂಭವಾಗಲಿ ನನ್ನ ಕಾತಿಯ ನಾಟಕದ ನಾಟಿ. ಧನ್ಯರ ನನಗೂ ಗೊತ್ತಾಗೈತ್ರಿ, ಈ ಮಕ್ಕಳು ಕೂಡ ಭಾಳ ಒದರ್ಕೊಂಡು ನಿಮಗೆ ಭಾಳ ತಲೆ ಗರಂ ಆಗೈತ್ರಿ ಧನ್ಯಾರ. ಒಟ್ಟ ಟೆನ್ಷನ್ ಮಾಡ್ಕೊಂಬೇಡ್ರಿ. ನಿಮ್ಮ ಮನಸ್ಸು ಆನಂದವಾಗಿರ್ಬೇಕ್ರಿ, ನಿಮ್ಮ ಕಣ್ಣು ತಂಪಾಗಿರ್ಬೇಕ್ರಿ. ಹಂಗ ನಾನೊಂದು ಬೆಂಕಿದ ತಂದು ತಯಾರು ಮಾಡೀನಿ ಧನ್ಯಾರ. ಹಾಂ ನಿಮಗೆ ನೋಡ್ರಿ 18ರದ ಬೇಕ್ರೋ ಏನು 22ರದ ಬೇಕ್ರೋ ಧನ್ಯಾರ? ಇಲ್ಲ 5 ರು 10 ರು ಸಿಗ್ತಾವನ್ನೋಲೆ ಏನು ಮಾತಾಡ್ತಾ ಇದ್ದೀಯಾ ನೀನು? ಸುಮ್ಮಕ್ಕೆ ಕೇಳಿದ್ ಬಿಡ್ರಿ ಧನ್ಯಾರ. ಹಾ ಒಂದು ಗೂಗಲ್ದಾಗ ಹಾಕಿ ನೋಡ್ತಾನೆ ಗಾಪ್ರಿ ಧನ್ಯಾರಟ. ಧನ್ಯಾರ ಐತ್ರಿ 22ರದ ಮಸ್ತ್ ಐತಿ ಧನ್ಯಾರ. ಇದನ್ನ ಹಾಕಿ ಬಿಡ್ತಾನೆ ಗೂಗಲ್ಕ್ರಿ. ಬೇಗನೆ ತರಿಸು. ಒಟ್ಟ ಜಸ್ಟ್ ಅರ್ಧ ಸೆಕೆಂಡ್. ಅದರ ಜೊತೆಗೆ ಮತ್ತು ಗೊಂಡು ತೊಂಡು ಎಲ್ಲ ಮಣಿಕಂಠ ಹೋಟೆಲಿಂದ ಬೀರು ಬ್ರ್ಯಾಂಡಿ, ಆದಿತ್ಯ ಹೋಟೆಲಿಂದ ಚಿಕನ್ ಫ್ರೈ ಚಿಕನ್ ಚಿಲ್ಲಿ ಎಲ್ಲ ಆಲ್ರೆಡಿ ರೆಡಿ ಐತ್ರಿ ಇದನ್ಯಾರ. ಹಾಂ ಹಲೋ ಹಾಂ 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 ಹೊಟ್ಟೆ ಹೋಗೋಕೆ ಮೇಡ. ಓಕೆ 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 ಹಾಂ 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 ಕೊಯ್ಯ ಕೊಯ್ಯಾರ. ಓ ಕೊಯ್ಯ ಕೊಯ್ಯ ಕಾರ್ಬಾರಿ ಇವು ಯಾವ ಭಾಷೆ ಮಾಡ್ತೀಯ ಅಂತ ನನಗೆ ಅರ್ಥನ ಆಗುವಲ್ಲ. ಇಲ್ರಿ ತುಳು 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 ಭಾಷೆ ಇದ್ರಿ, ತುಳು ರೀ. ಅಂದ್ರೆ ನೀವು ಎಷ್ಟು ಭಾಷೆರೇ ಮಾತಾಡ್ತಾ ಇದ್ದೀರಿ? 14 ರೀ. ಎಲ್ಲ ಬಲ್ಲ ಒಂದಂಗಾಯ್ತು. ನಿಮ್ಮದ ಪುಣ್ಯ ರೀ ಧನ್ಯಾರ, ನಿಮ್ಮದ ಪುಣ್ಯ ರೀ. ಹಾಗಾದ್ರೆ ನಂದು ಅರ್ಜೆಂಟ್ ಮೀಟಿಂಗ್ ಇದೆ, ಹೋಗ್ಬೇಕು. ಒಂದೇ ಸೆಕೆಂಡ್ ಧನ್ಯಾರ, ಒಂದೇ ಸೆಕೆಂಡು. ಹೇಗನ ಕರೆಸು. ಕುಯ್ಯ ಕುಯ್ಯ ಅಂದ್ರ ಬೇಗ ಬಾ ಅಂದ್ರೆ, ಪುಯ್ಯ ಪುಯ್ಯ ಅಂದ್ರ ಒಂದು ಬಂದು ನಮ್ಮ ಧನ್ಯಾರ ಬಂಗ್ಲೆದಾಗ ವಸ್ತಿ ಮಾಡಿ ಹೋಗಂತಂಗ್ರಿ ಅದ್ರಿ. ಹಾ ಹಾ ಕುಯ್ಯ ರೇ ಕುಯ್ಯ. ಹಾ
ತಿಡು ಎಂತ ಲಜ್ಜೆಯಂದಿ ನೀನು ಇಂಥ ಹುಡುಗಿನ ಎಕ್ಕಡಿಕಿ ಸೋಡಲೇದು ಶ್ರೀದೇವಿ ಕೂಡ ಪಾಗಲೇದು ಈ ಅಂಗವೆಂದು ಪೇರು ಫಿಲಮ್ ಇನ್ನೂ ವೇಳೆ ಬಹಳ ಆಗತ್ತಕ್ಕಂತ ಇಲ್ಲ ಇಲ್ಲ ಆಯ್ತು ಜಸ್ಟ್ ನೀವು ಏನೋ ಬೆಂಗಳೂರು ಹೋಗ್ತಾ ಇದ್ರೇನ್ರಿ? ಹೌದು, ಅರ್ಜೆಂಟ್ ಆಗಿ ನಾನು ಬೆಂಗಳೂರಿಗೆ ಹೋಗ್ಬೇಕು, ಮೀಟಿಂಗ್ ಇದೆ. ಆಯ್ತು 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 ಏನಾಕಿ ಎಲ್ಲರೂ ಹೋಗಿ ಹೇಳತ್ತಣ್ಣ ನೋಣ ನಿನಗೇನಾರ ಐತಲ್ಲ ಒಂದು ಇಟ್ಟಾರೆ ಬರ್ಲಾಕ ಮುಂದಕ್ಕೆ ನಮ್ಮ ದನಿಯರು ಕಾದು ಕಾದು ಸಾಕಾಗಿ ಹೋಗೈತೆ ಅವ್ರಿಗೆ. ಕಾರಬಾರಿಗಳೇ, ನಾನು ಅರ್ಜೆಂಟ್ ಆಗಿ ಬೆಂಗಳೂರು ಮೀಟಿಂಗ್ ಇದೆ. ನಾನು ಹೋಗಿ ಬರುವಷ್ಟರಲ್ಲಿ ಎಲ್ಲ ನಿನ್ನ ಕಾರ್ಯ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಆಯ್ತಾಯ್ತು ದನಿಯರ, ನೀವು ಹೋಗಿ ಬರೋದ್ರ ಎಲ್ಲ ಊರು ಶಾಂತ ಇರ್ತೈತೆ ಹೇಳ್ರಿ. ಇಲ್ಲಾರು ಜಗಳ ಆಡ್ತಾರ್ರಿ.